ಏನ್ ಗುರು ಶಿವರಾತ್ರಿ ಹಬ್ಬ ಫುಲ್ ಜಾಗರಣೆನ ಇವತ್ತು? ಓ ದಯವ್ರು ಯಾವಾಗ ಬಂದ್ ಲಾಕ್ ಮಾಡಿ ಬೆಳಗ್ಗೆ ಬಂದೆ ಗುರು. ಏನೋ ತಿಂಗ್ಳನ್ ಗಟ್ಲೆ ಊರ್ಗ್ ಹೋಯ್ತಾ? ಅದ್ರಲ್ಲಿ ಬೇರೆ ಊರು ಉತ್ತರ ಕರ್ನಾಟಕ ಹೆಂಗಿತ್ತು? ಹೋಗಿ 2 ದಿನಕ್ಕೆ ಚೆನ್ನಾಗೇ ಇತ್ತು ಗುರು. ಆದ್ರೆ ಯಾವಾಗ ಅಲ್ಲಿ ದಿನನಿತ್ಯ ವ್ಯವಸ್ಥೆ ಒಂದೊಂದಾಗೆ ನೋಡಿದ್ನ ಬೇಜಾರು ಅನ್ಸ್ಬಿಡ್ತು. ಹೇಳಕ್ ಮಾತ್ರ ನಾನು ಉತ್ತರ ಕರ್ನಾಟಕ ಅಂತ ಹೆಮ್ಮೆ ಅಂತ ಹೇಳ್ತಾರೆ, ಆದ್ರೆ ಅಲ್ಲಿ ನಡೀತಿರೋ ಪರಿಸ್ಥಿತಿ ಬಗ್ಗೆ ಮಾತಾಡೋ ಅಂತಂದ್ರೆ ಯಾರು ಮಾತಾಡಲ್ಲ. ಇನ್ನ ಸಾಲಿ ವ್ಯವಸ್ಥೆ ಅಂತ ಬಂತಂದ್ರ 7-8 ಕಿಲೋಮೀಟರ್ ಹುಡುಗರು ನಡ್ಕೊಂತ ಹೋಗ್ತಾವ. ಬಸ್ ಮುಂಜಾನೆ ಒಂದ್ ಬಂತಂದ್ರೆ ಸಂಜೆ ಒಂದ್ ಬರುತ್ತೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ಅದು ಈಗ್ಲೇಸಿಂದಲ್ಲ, ನಾವು ಸಣ್ಣ ಇರೋದ್ಲೇಸಿಂದ್ರೆ ಹಿಂಗೆ ಆದ, ಚೇಂಜ್ ಆಗಿಲ್ಲ. ಇನ್ನ ಅಲ್ಲಿನ ವಯಸ್ಸಿನ ಹುಡುಗರ ಬಗ್ಗೆ ಹೇಳ್ಬೇಕಂತಂದ್ರ ತನ್ನ ತಂದೆ ತಾಯಿ ಸಾಕ ಸಲುವಾಗಿ ಊರ್ ಬಿಟ್ಟು ಊರಿಗೆ ದುಡಕ್ ಬರ್ತಾವ. ವಿದ್ಯಾಭ್ಯಾಸ ಅನ್ನೋದೇ ಮರ್ತ್ ಬಿಡ್ತಾವ. ನೀನ್ ಹೇಳ್ತಿರೋದು ಕರೆಕ್ಟ್ ಇದೆಯಾ? ಉತ್ತರ ಕರ್ನಾಟಕದ ಜನ ಪ್ರೀತಿ ಅಂತ ಬಂದ್ರೆ ತಲೆ ಮೇಲೆ ಎತ್ತಿಟ್ಟು ಮೆರೆಸ್ತಾರೆ. ಆದ್ರೆ ಅಲ್ಲಿ ಆಗ್ತಿರೋ ವ್ಯವಸ್ಥೆ ಬಗ್ಗೆ ಯಾರು ಮಾತಾಡ್ತಾನೂ ಇಲ್ಲ, ಕೇಳಿಸ್ಕೊಳಕ್ಕೂ ಯಾರು ರೆಡಿ ಇಲ್ಲ. ಆದ್ರೆ ಒಂದು ದಿನ ಚೇಂಜ್ ಆಗುತ್ತದೆಯಾ, ಎಲ್ಲಾರು ವಾಯ್ಸ್ ರೈಸ್ ಮಾಡ್ತಾರೆ. ಅವತ್ತು ಅಲ್ಲಿರೋ ಜನನೂ ಬದಲಾಗ್ತಾರೆ, ಅಲ್ಲಿರೋ ವ್ಯವಸ್ಥೆನೂ ಬದಲಾಗುತ್ತೆ. ಉತ್ತರ ಕರ್ನಾಟಕದವರೆಲ್ಲ ಒಗ್ಗಟ್ಟಾಗಿ ನಿಂತ್ಬಿಟ್ಟು ವಾಯ್ಸ್ ರೈಸ್ ಮಾಡಿದ್ರೆ ಆಗುತ್ತೆ ಕಣೋ. ಅಸಾಧ್ಯನೂ ಸಾಧ್ಯ ಆಗೋದು ಒಬ್ರ ಕೈಲಿ, ಅದು ಉತ್ತರ ಕರ್ನಾಟಕದ ಕೈಲಿ. ಅವ್ರು ಒಂದಲ್ಲ ಒಂದಿನ ಡೆವಲಪ್ಮೆಂಟ್ ಕಾಣೇ ಕಾಣ್ತಾರೆ, ಬರ್ದಿಟ್ಕೋ.